ಆಗಿ ಬಲಗಾಲನ್ನು ಮಡಚಿ ಬಲ ಪಾದವನ್ನು ಎಡ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಬಲ ಇಮ್ಮಡಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಕಿರಲಿ. ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸನ್ನು ತರುತ್ತೆ. ನಿಮ್ಮ ನೋಟ ಮುಂದೆ ಏಕಬಿಂದುವಾಗಿರಲಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳತನ್ನಿ, ಬಲಗಾಲನ್ನು ಇಳಿಸಿ. ಇದೇ ರೀತಿ ಎಡಬದಿಯಲ್ಲೂ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮೇಲೆತ್ತಿ ಎಡ ಪಾದವನ್ನು ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ. ಮೂಲಾಧಾರದಲ್ಲಿ ಅಂತ ಎಕ್ಸ್ಟ್ರಾ ಈಟನ್ನು ಕಮ್ಮಿ ಮಾಡುತ್ತೆ, ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ, ಮನಸ್ಸಿನ ಏಕಾಗ್ರತೆ ಚಿತ್ತವನ್ನು ಹೆಸರು ತಗೊಳ್ಳಿ. ನಿರ್ಮಾಣ ಆಗತ್ತೆ. ನೇರವಾಗಿ ಕುಳಿತುಕೊಳ್ಳಿ, ಬೆನ್ನು ನೇರವಾಗಿರಲಿ. ಉಸಿರನ್ನು ಒಮ್ಮೆಲೆ ದಬ್ಬುತ್ತಾ ಹೊರದಬ್ಬುತ್ತಾ ಎರಡೂ ನಾಸ್ಟಲ್ಗಳಿಂದ ಕಪಾಲಭಾತಿ ಅಭ್ಯಾಸವನ್ನು ತಂಪು ಅಥವಾ ತೇವಾಂಶವನ್ನು ಹೆಚ್ಚು ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಈಟನ್ನು ಕಮ್ಮಿ ಮಾಡುತ್ತೆ, ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ, ಮನಸ್ಸಿನ ಏಕಾಗ್ರತೆ ಚಿತ್ತವನ್ನು ಜಾಸ್ತಿ ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ಆ ಶಬ್ದದಿಂದ ತರಂಗಗಳನ್ನು ಉತ್ಪತ್ತಿ ಮಾಡಿ ದೇಹದ ಪ್ರಾಣಶಕ್ತಿಯನ್ನು, ಚೈತನ್ಯ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ